ಇನ್ನು ಈ ಅಕ್ಷಯ್ ಏನ್ ಮಾಡ್ತಾ ಇದ್ದ, ಏನ್ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈತ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದ. ಹೆಚ್ಚು ಓದಿರ್ಲಿಲ್ವಂತೆ ಈ ಅಕ್ಷಯ್. ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ತನ್ನ ತಂದೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತೆ. 4 ತಿಂಗಳ ಹಿಂದೆ ತಂಗಿ ಅಮೃತ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದ ಈ ಅಕ್ಷಯ್. ಪಿಯುಸಿ ಓದ್ತಾ ಇದ್ದ ಅಮೃತಾಗೆ ಅನ್ಯ ಜಾತಿಯ ಯುವಕನೊಟ್ಟಿಗೆ ಪ್ರೇಮಾಂಕುರ ಲವ್ ಮಾಡ್ತಾ ಇದ್ದ ವಿಷಯ ತಿಳಿದು ತಂಗಿ ಮೇಲೆ ಹಲ್ಲೆ ಮಾಡಿದ್ದ ಈ ಅಕ್ಷಯ್. 26ನೇ ತಾರೀಕು ಜನವರಿ ಅಮೃತ ಗರ್ಭಿಣಿ ಅನ್ನೋ ವಿಷಯ ಫೈಲಾಗುತ್ತೆ. ಅಕ್ಷಯ್ ಖುದ್ದು ವಿಷಯವನ್ನ ತಾಯಿಯಿಂದ ತಿಳ್ಕೊಂಡಿರ್ತಾನೆ. ಅಕ್ಷಯ್ಗೆ ಈ ವಿಚಾರವನ್ನ ತಿಳಿಸಿದ್ದು ಖುದ್ದು ಆತನ ತಾಯಿ. ಕೋಪಗೊಂಡಿದ್ದ ಅಕ್ಷಯ್ನಿಂದ ಗರ್ಭಪಾತಕ್ಕೆ ಸೂಚನೆ ನೀಡಿದ್ದಾರೆ. ಇದಕ್ಕೆ ಒಪ್ಪದ್ದಕ್ಕೆ 3 ಅಕ್ಷಯ್ ಹತ್ಯೆಗೈದಿದ್ದ ಅನ್ನುವಂಥ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ನೋಡಿ, ಒಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆಯನ್ನ ಮಾಡಿದ್ದ ಈ ಕಿರಾತಕ. ಒಬ್ಬೊಬ್ಬರ ಕೊಲೆ ನಂತರವೂ ಕೂಡ ಸ್ನಾನ ಮಾಡಿದಂತೆ ಈ ಪಾಪಿ. ಯಾಕೆ ಕೊಲೆ ಮಾಡಿದ ಅನ್ನೋಂಥ ವಿಚಾರವೂ ಕೂಡ ಈಗ ಬಯಲಾಗ್ತಾ ಇದೆ. ತಂಗಿಯ ಪ್ರೇಮ್ ಕಹಾನಿ ಈತನನ್ನ ಕೆರಳಿಸಿದೆ. ಕೋಪ ನೆತ್ತಿಗೇರಿ ಈ ರೀತಿ ಒಬ್ಬೊಬ್ಬರನ್ನು ಹೊಡೆದು ಕೊಂದಿದ್ದಾನೆ ಈ ಅಕ್ಷಯ್. ಮೊದಲು ದುಡ್ಡಿನ ವಿಚಾರ ಹಾಗೆ ಹೀಗೆ ಅನ್ನುವಂತಹದ್ದೆಲ್ಲ ಆಚೆ ಬಂತು. ಆದರೆ ಈಗ ಪೊಲೀಸರ ಮುಂದೆ ಇನ್ನೊಂದು ವಿಚಾರವನ್ನ ಈತ ಆಚೆ ಹಾಕಿರೋದು. ಅದು ಮರ್ಯಾದಾ ಹತ್ಯೆ ವಿಚಾರ. ತನ್ನ ತಂಗಿ ಬೇರೆ ಜಾತಿಯ ಯುವಕನ ಜೊತೆಗೆ ಲವ್ ಅಲ್ಲಿದ್ಲು. ಆಕೆ ಗರ್ಭಿಣಿ ಅನ್ನುವಂತಹ ವಿಚಾರವೂ ಕೂಡ ಈತನಿಗೆ ಗೊತ್ತಾಗುತ್ತೆ. ಜನವರಿ 26ನೇ ತಾರೀಕು ಆಕೆ ಗರ್ಭಿಣಿ ಆಗಿದ್ದರ ಬಗ್ಗೆ ಸ್ವತಃ ಅಕ್ಷಯನ ತಾಯಿ ಈ ಅಕ್ಷಯನಿಗೆ ತಿಳಿಸೋದು. ಇದೆಲ್ಲ ಆದಮೇಲೆ ಅಕ್ಷಯ್ ಗರ್ಭಪಾತ ಮಾಡಿಸುವಂತೆ ಸೂಚನೆ ಕೊಡ್ತಾನೆ. ಆದರೆ ಇದಕ್ಕೆ ಯಾರು ಕೂಡ ಒಪ್ಪೋದಿಲ್ಲ, ತಂದೆ ತಾಯಿ ಮಗಳು. ಇದರಿಂದ ಕೋಪಗೊಂಡಂತ ಅಕ್ಷಯ್ ಇವರೆಲ್ಲರನ್ನು ಕೂಡ ಕೊಂದು ಮುಗಿಸಿದ್ದಾನೆ. ಅದು ಕೂಡ ಇನ್ನು ಈ ಅಕ್ಷಯ್ ಏನ್ ಮಾಡ್ತಾ ಇದ್ದ, ಏನ್ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈತ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದ. ಹೆಚ್ಚು ಓದಿರ್ಲಿಲ್ವಂತೆ ಈ ಅಕ್ಷಯ್. ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ತನ್ನ ತಂದೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತೆ. 4 ತಿಂಗಳ ಹಿಂದೆ ತಂಗಿ ಅಮೃತ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದ ಈ ಅಕ್ಷಯ್. ಪಿಯುಸಿ ಓದ್ತಾ ಇದ್ದ ಅಮೃತಾಗೆ ಅನ್ಯ ಜಾತಿಯ ಯುವಕನೊಟ್ಟಿಗೆ ಪ್ರೇಮಾಂಕುರ ಲವ್ ಮಾಡ್ತಾ ಇದ್ದ ವಿಷಯ ತಿಳಿದು ತಂಗಿ ಮೇಲೆ ಹಲ್ಲೆ ಮಾಡಿದ್ದ ಈ ಅಕ್ಷಯ್. 26ನೇ ತಾರೀಕು ಜನವರಿ ಅಮೃತ ಗರ್ಭಿಣಿ ಅನ್ನೋ ವಿಷಯ ಫೈಲಾಗುತ್ತೆ. ಅಕ್ಷಯ್ ಖುದ್ದು ವಿಷಯವನ್ನ ತಾಯಿಯಿಂದ ತಿಳ್ಕೊಂಡಿರ್ತಾನೆ. ಅಕ್ಷಯ್ಗೆ ಈ ವಿಚಾರವನ್ನ ತಿಳಿಸಿದ್ದು ಖುದ್ದು ಆತನ ತಾಯಿ. ಕೋಪಗೊಂಡಿದ್ದ ಅಕ್ಷಯ್ನಿಂದ ಗರ್ಭಪಾತಕ್ಕೆ ಸೂಚನೆ ನೀಡಿದ್ದಾರೆ. ಇದಕ್ಕೆ ಒಪ್ಪದ್ದಕ್ಕೆ 3 ಅಕ್ಷಯ್ ಹತ್ಯೆಗೈದಿದ್ದ ಅನ್ನುವಂಥ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ನೋಡಿ, ಒಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆಯನ್ನ ಮಾಡಿದ್ದ ಈ ಕಿರಾತಕ. ಒಬ್ಬೊಬ್ಬರ ಕೊಲೆ ನಂತರವೂ ಕೂಡ ಸ್ನಾನ ಮಾಡಿದಂತೆ ಈ ಪಾಪಿ. ಯಾಕೆ ಕೊಲೆ ಮಾಡಿದ ಅನ್ನೋಂಥ ವಿಚಾರವೂ ಕೂಡ ಈಗ ಬಯಲಾಗ್ತಾ ಇದೆ. ತಂಗಿಯ ಪ್ರೇಮ್ ಕಹಾನಿ ಈತನನ್ನ ಕೆರಳಿಸಿದೆ. ಕೋಪ ನೆತ್ತಿಗೇರಿ ಈ ರೀತಿ ಒಬ್ಬೊಬ್ಬರನ್ನು ಹೊಡೆದು ಕೊಂದಿದ್ದಾನೆ ಈ ಅಕ್ಷಯ್. ಮೊದಲು ದುಡ್ಡಿನ ವಿಚಾರ ಹಾಗೆ ಹೀಗೆ ಅನ್ನುವಂತಹದ್ದೆಲ್ಲ ಆಚೆ ಬಂತು. ಆದರೆ ಈಗ ಪೊಲೀಸರ ಮುಂದೆ ಇನ್ನೊಂದು ವಿಚಾರವನ್ನ ಈತ ಆಚೆ ಹಾಕಿರೋದು. ಅದು ಮರ್ಯಾದಾ ಹತ್ಯೆ ವಿಚಾರ. ತನ್ನ ತಂಗಿ ಬೇರೆ ಜಾತಿಯ ಯುವಕನ ಜೊತೆಗೆ ಲವ್ ಅಲ್ಲಿದ್ಲು. ಆಕೆ ಗರ್ಭಿಣಿ ಅನ್ನುವಂತಹ ವಿಚಾರವೂ ಕೂಡ ಈತನಿಗೆ ಗೊತ್ತಾಗುತ್ತೆ. ಜನವರಿ 26ನೇ ತಾರೀಕು ಆಕೆ ಗರ್ಭಿಣಿ ಆಗಿದ್ದರ ಬಗ್ಗೆ ಸ್ವತಃ ಅಕ್ಷಯನ ತಾಯಿ ಈ ಅಕ್ಷಯನಿಗೆ ತಿಳಿಸೋದು. ಇದೆಲ್ಲ ಆದಮೇಲೆ ಅಕ್ಷಯ್ ಗರ್ಭಪಾತ ಮಾಡಿಸುವಂತೆ ಸೂಚನೆ ಕೊಡ್ತಾನೆ. ಆದರೆ ಇದಕ್ಕೆ ಯಾರು ಕೂಡ ಒಪ್ಪೋದಿಲ್ಲ, ತಂದೆ ತಾಯಿ ಮಗಳು. ಇದರಿಂದ ಕೋಪಗೊಂಡಂತ ಅಕ್ಷಯ್ ಇವರೆಲ್ಲರನ್ನು ಕೂಡ ಕೊಂದು ಮುಗಿಸಿದ್ದಾನೆ. ಅದು ಕೂಡ ಇನ್ನು ಈ ಅಕ್ಷಯ್ ಏನ್ ಮಾಡ್ತಾ ಇದ್ದ, ಏನ್ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈತ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದ.
ಹೆಚ್ಚು ಓದಿರಲಿಲ್ವಂತೆ ಈ ಅಕ್ಷಯ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ತನ್ನ ತಂದೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತೆ. 4 ತಿಂಗಳ ಹಿಂದೆ ತಂಗಿ ಅಮೃತ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದ ಈ ಅಕ್ಷಯ್ ಪಿಯುಸಿ ಓದ್ತಾ ಇದ್ದ ಅಮೃತಾಗೆ ಅನ್ಯ ಜಾತಿಯ ಯುವಕನೊಟ್ಟಿಗೆ ಪ್ರೇಮಾಂಕುರ ಲವ್ ಮಾಡ್ತಾ ಇದ್ದ ವಿಷಯ ತಿಳಿದು ತಂಗಿ ಮೇಲೆ ಹಲ್ಲೆ ಮಾಡಿದ್ದ ಈ ಅಕ್ಷಯ್ 26ನೇ ತಾರೀಕು ಜನವರಿ ಅಮೃತ ಗರ್ಭಿಣಿ ಅನ್ನೋ ವಿಷಯ ಫೈಲಾಗುತ್ತೆ. ಅಕ್ಷಯ್ ಖುದ್ದು ವಿಷಯವನ್ನ ತಾಯಿಯಿಂದ ತಿಳ್ಕೊಂಡಿರ್ತಾನೆ. ಅಕ್ಷಯ್ಗೆ ಈ ವಿಚಾರವನ್ನ ತಿಳಿಸಿದ್ದು ಖುದ್ದು ಆತನ ತಾಯಿ. ಕೋಪಗೊಂಡಿದ್ದ ಅಕ್ಷಯ್ನಿಂದ ಗರ್ಭಪಾತಕ್ಕೆ ಸೂಚನೆ ನೀಡಿದ್ದಾರೆ. ಇದಕ್ಕೆ ಒಪ್ಪದ್ದಕ್ಕೆ 3 ಅಕ್ಷಯ್ ಹತ್ಯೆಗೈದಿದ್ದ ಅನ್ನುವಂಥ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ನೋಡಿ, ಒಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆಯನ್ನ ಮಾಡಿದ್ದ ಈ ಕಿರಾತಕ, ಒಬ್ಬೊಬ್ಬರ ಕೊಲೆ ನಂತರವೂ ಕೂಡ ಸ್ನಾನ ಮಾಡಿದಂತೆ ಈ ಪಾಪಿ ಯಾಕೆ ಕೊಲೆ ಮಾಡಿದ ಅನ್ನೋಂಥ ವಿಚಾರವೂ ಕೂಡ ಈಗ ಬಯಲಾಗ್ತಾ ಇದೆ. ತಂಗಿಯ ಪ್ರೇಮ್ ಕಹಾನಿ ಈತನನ್ನ ಕೆರಳಿಸಿದೆ. ಕೋಪ ನೆತ್ತಿಗೇರಿ ಈ ರೀತಿ ಒಬ್ಬೊಬ್ಬರನ್ನು ಹೊಡೆದು ಕೊಂದಿದ್ದಾನೆ ಈ ಅಕ್ಷಯ್. ಮೊದಲು ದುಡ್ಡಿನ ವಿಚಾರ ಹಾಗೆ ಹೀಗೆ ಅನ್ನುವಂತಹದ್ದೆಲ್ಲ ಆಚೆ ಬಂತು. ಆದರೆ ಈಗ ಪೊಲೀಸರ ಮುಂದೆ ಇನ್ನೊಂದು ವಿಚಾರವನ್ನ ಈತ ಆಚೆ ಹಾಕಿರೋದು, ಅದು ಮರ್ಯಾದಾ ಹತ್ಯೆ ವಿಚಾರ. ತನ್ನ ತಂಗಿ ಬೇರೆ ಜಾತಿಯ ಯುವಕನ ಜೊತೆಗೆ ಲವ್ ಅಲ್ಲಿದ್ಲು, ಆಕೆ ಗರ್ಭಿಣಿ ಅನ್ನುವಂತಹ ವಿಚಾರವೂ ಕೂಡ ಈತನಿಗೆ ಗೊತ್ತಾಗುತ್ತೆ. ಜನವರಿ 26ನೇ ತಾರೀಕು ಆಕೆ ಗರ್ಭಿಣಿ ಆಗಿದ್ದರ ಬಗ್ಗೆ ಸ್ವತಃ ಅಕ್ಷಯನ ತಾಯಿ ಈ ಅಕ್ಷಯನಿಗೆ ತಿಳಿಸೋದು. ಇದೆಲ್ಲ ಆದಮೇಲೆ ಅಕ್ಷಯ್ ಗರ್ಭಪಾತ ಮಾಡಿಸುವಂತೆ ಸೂಚನೆ ಕೊಡ್ತಾನೆ. ಆದರೆ ಇದಕ್ಕೆ ಯಾರು ಕೂಡ ಒಪ್ಪೋದಿಲ್ಲ, ತಂದೆ ತಾಯಿ ಮಗಳು. ಇದರಿಂದ ಕೋಪಗೊಂಡಂತ ಅಕ್ಷಯ್ ಇವರೆಲ್ಲರನ್ನು ಕೂಡ ಕೊಂದು ಮುಗಿಸಿದ್ದಾನೆ. ಅದು ಕೂಡ ಇನ್ನು ಈ ಅಕ್ಷಯ್ ಏನ್ ಮಾಡ್ತಾ ಇದ್ದ, ಏನ್ ಕೆಲಸ ಮಾಡ್ಕೊಂಡಿದ್ದ ಅನ್ನುವಂತಹ ವಿಚಾರಗಳು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈತ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದ. ಹೆಚ್ಚು ಓದಿರಲಿಲ್ವಂತೆ ಈ ಅಕ್ಷಯ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ತನ್ನ ತಂದೆಯ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತೆ. 4 ತಿಂಗಳ ಹಿಂದೆ ತಂಗಿ ಅಮೃತ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದ ಈ ಅಕ್ಷಯ್ ಪಿಯುಸಿ ಓದ್ತಾ ಇದ್ದ ಅಮೃತಾಗೆ ಅನ್ಯ ಜಾತಿಯ ಯುವಕನೊಟ್ಟಿಗೆ ಪ್ರೇಮಾಂಕುರ ಲವ್ ಮಾಡ್ತಾ ಇದ್ದ ವಿಷಯ ತಿಳಿದು ತಂಗಿ ಮೇಲೆ ಹಲ್ಲೆ ಮಾಡಿದ್ದ ಈ ಅಕ್ಷಯ್ 26ನೇ ತಾರೀಕು ಜನವರಿ ಅಮೃತ ಗರ್ಭಿಣಿ ಅನ್ನೋ ವಿಷಯ ಫೈಲಾಗುತ್ತೆ. ಅಕ್ಷಯ್ ಖುದ್ದು ವಿಷಯವನ್ನ ತಾಯಿಯಿಂದ ತಿಳ್ಕೊಂಡಿರ್ತಾನೆ. ಅಕ್ಷಯ್ಗೆ ಈ ವಿಚಾರವನ್ನ ತಿಳಿಸಿದ್ದು ಖುದ್ದು ಆತನ ತಾಯಿ. ಕೋಪಗೊಂಡಿದ್ದ ಅಕ್ಷಯ್ನಿಂದ ಗರ್ಭಪಾತಕ್ಕೆ ಸೂಚನೆ ನೀಡಿದ್ದಾರೆ. ಇದಕ್ಕೆ ಒಪ್ಪದ್ದಕ್ಕೆ 3 ಅಕ್ಷಯ್ ಹತ್ಯೆಗೈದಿದ್ದ ಅನ್ನುವಂಥ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ನೋಡಿ, ಒಬ್ಬರಿಗೆ ಗೊತ್ತಾಗದಂತೆ ಮತ್ತೊಬ್ಬರ ಕೊಲೆಯನ್ನ ಮಾಡಿದ್ದ ಈ ಕಿರಾತಕ, ಒಬ್ಬೊಬ್ಬರ ಕೊಲೆ ನಂತರವೂ ಕೂಡ ಸ್ನಾನ ಮಾಡಿದಂತೆ ಈ ಪಾಪಿ ಯಾಕೆ ಕೊಲೆ ಮಾಡಿದ ಅನ್ನೋಂಥ ವಿಚಾರವೂ ಕೂಡ ಈಗ ಬಯಲಾಗ್ತಾ ಇದೆ. ತಂಗಿಯ ಪ್ರೇಮ್ ಕಹಾನಿ ಈತನನ್ನ ಕೆರಳಿಸಿದೆ. ಕೋಪ ನೆತ್ತಿಗೇರಿ ಈ ರೀತಿ ಒಬ್ಬೊಬ್ಬರನ್ನು ಹೊಡೆದು ಕೊಂದಿದ್ದಾನೆ ಈ ಅಕ್ಷಯ್. ಮೊದಲು ದುಡ್ಡಿನ ವಿಚಾರ ಹಾಗೆ ಹೀಗೆ ಅನ್ನುವಂತಹದ್ದೆಲ್ಲ ಆಚೆ ಬಂತು. ಆದರೆ ಈಗ ಪೊಲೀಸರ ಮುಂದೆ ಇನ್ನೊಂದು ವಿಚಾರವನ್ನ ಈತ ಆಚೆ ಹಾಕಿರೋದು, ಅದು ಮರ್ಯಾದಾ ಹತ್ಯೆ ವಿಚಾರ. ತನ್ನ ತಂಗಿ ಬೇರೆ ಜಾತಿಯ ಯುವಕನ ಜೊತೆಗೆ ಲವ್ ಅಲ್ಲಿದ್ಲು, ಆಕೆ ಗರ್ಭಿಣಿ ಅನ್ನುವಂತಹ ವಿಚಾರವೂ ಕೂಡ ಈತನಿಗೆ ಗೊತ್ತಾಗುತ್ತೆ. ಜನವರಿ 26ನೇ ತಾರೀಕು ಆಕೆ ಗರ್ಭಿಣಿ ಆಗಿದ್ದರ ಬಗ್ಗೆ ಸ್ವತಃ ಅಕ್ಷಯನ ತಾಯಿ ಈ ಅಕ್ಷಯನಿಗೆ ತಿಳಿಸೋದು. ಇದೆಲ್ಲ ಆದಮೇಲೆ ಅಕ್ಷಯ್ ಗರ್ಭಪಾತ ಮಾಡಿಸುವಂತೆ ಸೂಚನೆ ಕೊಡ್ತಾನೆ. ಆದರೆ ಇದಕ್ಕೆ ಯಾರು ಕೂಡ ಒಪ್ಪೋದಿಲ್ಲ, ತಂದೆ ತಾಯಿ ಮಗಳು. ಇದರಿಂದ ಕೋಪಗೊಂಡಂತ ಅಕ್ಷಯ್ ಇವರೆಲ್ಲರನ್ನು ಕೂಡ ಕೊಂದು ಮುಗಿಸಿದ್ದಾನೆ. ಅದು ಕೂಡ